पूज्याय राघवेंद्राय सत्यधर्मरताय च भजतां कल्पवृक्षाणां कामधेनु ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ, ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಚೆನ್ನಾಗಿದೆ. ಇವತ್ತು ಇದು ಎರಡು ಟೇಸ್ಟ್ ಬೇರೆ ಇದೆ, ಎರಡರದ್ದು ಡಿಫ್ರೆಂಟ್ ಆಗಿದೆ. ಒಂದ್ಸಲ ವಿಡಿಯೋ ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿ, ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ಪ್ಲೀಸ್, ಲಾಸ್ಟ್ವರೆಗೂ ನೋಡಿ. ಓಕೆ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಇಷ್ಟ ಆಗುವಂಥ ಸ್ವೀಟ್ ಕಾರ್ನ್. ಇಷ್ಟೇ ಸ್ವೀಟ್ ಕಾರ್ನ್ ನೀವು ತೊಗೊಂಡ್ರೆ 30 ರೂಪೀಸ್ ಇರುತ್ತೆ. ಹಾಗಾಗಿ ಈಗ ಮನೇಲಿ ನೀವು ಆಲ್ರೆಡಿ ಮಾಡಿರೋ ಥರ ಒಂದೊಂದು ಸಲ ಸ್ಟೀಮ್ ಮಾಡಿದ್ದು, ಒಂದು ಸಲ ಬಾಯ್ಲ್ ಮಾಡಿದ್ದು, ಒಂದು ಸಲ ಈ ಬೆಂಕಿಯಲ್ಲಿ ಅದನ್ನೆಲ್ಲ ಸುಟ್ಟಿರೋದು ಎಲ್ಲ ಇರುತ್ತೆ. ಇದು ಸ್ವಲ್ಪ ಟೋಟಲಿ ಡಿಫ್ರೆಂಟ್ ಆಗಿದೆ. ಎರಡು ತುಂಬ ಟೇಸ್ಟಿ ಆಗಿದೆ. ತಂದೂರಿ ರೀತಿಯೂ ಮಾಡಿರ್ತಾರೆ, ಇದು ತಂದೂರಿ ರೀತಿಯೂ ಅಲ್ಲ, ಡೀಪ್ ಫ್ರೈನೂ ಅಲ್ಲ. ತುಂಬ ಟೇಸ್ಟ್ ಆಗಿದೆ, ತುಂಬ ಡಿಫ್ರೆಂಟ್ ಆಗಿದೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಸ್ವೀಟ್ ಕಾರ್ನ್ ಇದೆ ಅಲ್ಲ, ಓಕೆ, ಹಿಂಗೆ ಬೇಯಿಸ್ಕೊಳ್ಳೋಣ ನೀರೊಳಗೆ ಹಾಕಿ. ಓಕೆ, ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟಿ ಆಗಿರುತ್ತೆ. ಎಣ್ಣೆ ಎಲ್ಲ ಹಾಕೋದು ಬೇಡ, ಹಾಗೆ ಹುರ್ಕೋಬೇಕು ಫಸ್ಟು. ಓಕೆ, ಇವಾಗ ಒಂದು 4ರಿಂದ 5 ಮೆಂತೆಕಾಳು ಹಾಕ್ತೀನಿ. ಕಹಿ ಆಗುತ್ತೆ ಮೆಂತೆಕಾಳು ಜಾಸ್ತಿ ಹಾಕಿದರೆ. ನೆಕ್ಸ್ಟು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊತೀನಿ, ಆಯಿತಾ. ನೆಕ್ಸ್ಟ್ ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಕಾಳು ಹಾಕ್ಕೊತೀನಿ. ಓಕೆ, ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದನ್ನೆಲ್ಲ ಸ್ವಲ್ಪ ಆಯಿಲೆಲ್ಲ ಬೇಡ, ಹಾಗೆ ಫ್ರೈ ಮಾಡ್ಕೋಬೇಕು. ಎಲ್ಲ ಸುಡ್ತಾ ಇರಬೇಕಾದ್ರೆ ಇವಾಗ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡೆ. ಓಕೆ, ಇದನ್ನು ಫ್ರೈ ಮಾಡ್ಕೋಬೇಕು. ಓಕೆ, ಇದೆಲ್ಲ ಸೀದೋಗಿರುತ್ತೆ, ಇದೆಲ್ಲ ತಗೊಂಡು ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಬಿಸಿ ಆಯಿಲೆಲ್ಲ ಬೇಡ, ಹಾಗೆ ಒಣದೇ ಇರಲಿ, ಡ್ರೈ ರೋಸ್ಟೇ ಮಾಡ್ಕೋಬೇಕು. ಓಕೆ, ಡ್ರೈ ರೋಸ್ಟ್ ಇರಲಿ, ಇಷ್ಟೇ ಇರಲಿ. ಓಕೆ, ಇವಾಗ ಇದು ಹಾಕ್ಕೊತೀನಿ. ರೆಡ್ ಚಿಲ್ಲಿ, ಧನಿಯಾ, ಮೆಣಸು ಇದೆಲ್ಲ ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಓಕೆ, ಉಪ್ಪು ಹಾಕ್ಕೊಂಡು ತರಿಯಾಗಿ ಪುಡಿ ಮಾಡ್ಕೋಬೇಕು ಇದನ್ನು. ಓಕೆ, ಪೌಡ್ರ್ ಮಾಡ್ಕೊತೀನಿ. ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕೋಬೇಕು, ಎಣ್ಣೆ ಜಾಸ್ತಿ ಬೇಡ, ಸಾಕಿಷ್ಟೆ. ಒಂದು 10 ಡ್ರಾಪ್ಸ್ ಇನ್ನೂ ಜಾಸ್ತಿನೇ ಆಗುತ್ತೆ, ಇಷ್ಟೇ ಆಯಿಲ್ ಸಾಕು. ಆಯಿಲ್ ಸ್ವಲ್ಪ ಬಿಸಿ ಆಗಬೇಕು, ಬಟರ್ ಆದರೂ ಹಾಕ್ಕೋಬೋದು, ಏನು ತೊಂದರೆ. ಇವಾಗ ಇದು ಹಾಕ್ಕೊಂಡಾಯ್ತಾ, ಇವಾಗ ಸ್ವೀಟ್ ಕಾರ್ನ್ ಹಾಕ್ಕೊತೀನಿ. ಓಕೆ, ಸ್ವೀಟ್ ಕಾರ್ನ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಗೆ ಸ್ವಲ್ಪ ಫ್ರೈ ಆಗಬೇಕು. ಆನಿಯನ್ ಅಂತ ಏನು ಯೂಸ್ ಮಾಡಿಲ್ಲ. ಆವಾಗ ಸ್ವಲ್ಪ ಆವಾಗಿನೆಲ್ಲ ಫ್ರೈ ಮಾಡಿ ಮೆಂತೆಕಾಳು ಅದೆಲ್ಲ ಹಾಕಿದ್ದಲ್ಲ. ಓಕೆ, ಸ್ಪೈಸಸ್ ನೋಡ್ಕೊಂಡು ಆ್ಯಡ್ ಮಾಡ್ಕೋಬೇಕು. ನನಗೆ ಫುಲ್ ಖಾರ ಆದರೆ ತಿನ್ನಲ್ಲ. ಓಕೆ, ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕಿತ್ತು. ಒಂದು ಪಾತ್ರೆ ಇಟ್ಕೋಬೇಕು. ಒಂದು ಪಾತ್ರೆ ಇಟ್ಕೊಂಡು ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಓಕೆ, ಆಯಿಲ್ ಹಾಕಿದರೆ ಸಾಕಾಗಿದ್ದಕ್ಕೆ. ಓಕೆ, ಆಯಿಲ್ ಹಾಕ್ಕೊಂಡೆ. ಆಯಿಲ್ ಹಾಕ್ಕೊಂಡ್ಮೇಲೆ ಇವಾಗ ಸ್ವಲ್ಪ ಶುಂಠಿ, ಓಕೆ, ಸ್ವಲ್ಪ ಬೆಳ್ಳುಳ್ಳಿ, ನೆಕ್ಸ್ಟ್ ಇವಾಗ ಸ್ವಲ್ಪ ಹಸಿ ಖಾರ, ನೆಕ್ಸ್ಟ್ ಇವಾಗ ಶುಂಠಿ ಹಾಕ್ಕೊಂಡ. ನೆಕ್ಸ್ಟ್ ಇವಾಗ ಸ್ವಲ್ಪ ಬಾಡಿಸ್ಕೋಬೇಕಿದೆ. ನಾನು ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಹಸಿ ವಾಸನೆ ಹೋದರೆ ಚೆನ್ನಾಗಿರುತ್ತೆ, ಆಯಿತಾ. ನೆಕ್ಸ್ಟ್ ಇವಾಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ. ಓಕೆ, ಜೀರಿಗೆ ಹಾಕ್ಕೊಂಡ್ಮೇಲೆ ಇವಾಗ ಇದನ್ನು ಸ್ವಲ್ಪ ಹಂಗೆ ಫ್ರೈ ಮಾಡ್ಕೋಬೇಕು. ಫ್ರೈ ಆದರೆ ಚೆನ್ನಾಗಿರುತ್ತೆ. ಗ್ಯಾಸ್ ಆಫ್ ಮಾಡ್ಕೋಬೇಕು. ಅದು ಫ್ರೈ ಆಗಿದೆ. ಇವಾಗ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ, 10 ಡ್ರಾಪ್ಸ್ ಸಾಕು, ಜಾಸ್ತಿ ಆಯಿಲೆಲ್ಲ ಬೇಡ. ಇವಾಗ ಆಯಿಲ್ ಹಾಕ್ಕೊಂಡ್ಮೇಲೆ ನೆಕ್ಸ್ಟು ಶುಂಠಿ, ಬೆಳ್ಳುಳ್ಳಿ ಹಾಗೂ ಹಸಿ ಖಾರದ ಪೇಸ್ಟ್ ಐತಲ್ಲ, ಪೇಸ್ಟ್ ಹಾಕ್ಕೋಬೇಕು. ಓಕೆ, ಅದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆಲ್ರೆಡಿ ನಾವು ಹುರಿದಿರೋದ್ರಿಂದ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಷ್ಟು. ಓಕೆ, ಫ್ರೈ ಮಾಡ್ಕೋಬೇಕು.
ಇವಾಗ ಇದಕ್ಕೇನೆ ಸ್ವೀಟ್ ಕಾರ್ನ್ ಹಾಕೋದು. ನಾವು ಅದು ಟೇಸ್ಟ್ ಮಾಡಬೇಕಾದ್ರೆ ನಾವು ಸಾಲ್ಟ್ ಹಾಕ್ಕೊಂಡಿದ್ದೀವಲ್ಲ, ಹಾಗಾಗಿ ಸಾಲ್ಟ್ ಹಾಕೋ ನೆಸಿಸಿಟಿ ಏನಿಲ್ಲ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೇ ಸಾಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೊ. ನೀಟಾಗಿ ಎಲ್ಲ ಮಿಕ್ಸ್ ಮಾಡಬೇಕು. ಎಲ್ಲ ಮಿಕ್ಸ್ ಮಾಡಿ ಆಯಿತಾ. ಓಕೆ, ಖಾರ ನೋಡ್ಕೊಂಡು ಹಾಕೋಬೇಕು. ಚಿಕ್ಕ ಮಕ್ಕಳೆಲ್ಲ ತಿಂತಾರೆ, ಯಾರಿಗೆ ಇಷ್ಟ ಇಲ್ಲ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಎಲ್ಲರಿಗೂ ಇಷ್ಟ. ಸೀಸನ್ ಬಂತಪ್ಪ, ಇದು ಮೊದಲೇ ಮಳೆಗಾಲ ಸೀಸನ್ ಬಂತು, ಬಿಸಿ ಬಿಸಿ ಆಗಿರುತ್ತೆ, ತಿನ್ನೋಕ್ಕೆ ತುಂಬ ಟೇಸ್ಟಿ ಆಗಿರುತ್ತೆ, ತುಂಬ ಹೆಲ್ದಿ ಆಗಿರುತ್ತೆ. ಸ್ವೀಟ್ ಕಾರ್ನ್ ಬಂದು ತುಂಬ ಹೆಲ್ತಿಗೆ ಒಳ್ಳೆಯದು. ಡಯಟ್ ಮಾಡೋರೆಲ್ಲ ಇದನ್ನೇ ತಿಂತಾರೆ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಕಮೆಂಟ್ ಹಾಕಿ ಹಾಗೆ ನೋಡಿ. ಓಕೆ.